ಸುಮಾರು 10 ಲಕ್ಷ ವರ್ಷಗಳ ಹಿಂದೆ ಒಬ್ಬ ಆದಿಮಾನವ ಬೆಂಕಿಯನ್ನು ಕಂಡ. ಅವನು ಅದನ್ನು ನೋಡಿ ಓಡಲಿಲ್ಲ, ಬದಲಿಗೆ ಒಂದು ಪ್ರಶ್ನೆ ಕೇಳಿದ, ಇದು ಏನು? ಆ ಒಂದೇ ಕುತೂಹಲದ ಪ್ರಶ್ನೆ ಮಾನವನ ನಾಗರಿಕತೆಯನ್ನೇ ಬದಲಾಯಿಸಿತು. ಕುತೂಹಲವೇ ನಮಗೆ ಬೆಂಕಿಯನ್ನು ಕಲಿಸಿತು, ಚಕ್ರವನ್ನು ಕಂಡುಹಿಡಿಯುವಂತೆ ಮಾಡಿತು, ಸಮುದ್ರಗಳನ್ನು ದಾಟಿಸಿತು, ಆಕಾಶದಲ್ಲಿ ಹಾರುವಂತೆ ಮಾಡಿತು, ಚಂದ್ರನ ಮೇಲೆ ಕಾಲಿಡುವಂತೆ ಮಾಡಿತು. ಕುತೂಹಲ. ಇಂದು ಅದೇ ಕುತೂಹಲ ನಮ್ಮನ್ನು ಮತ್ತೊಂದು ಗ್ರಹದ ಕಡೆ ಕರೆದುಕೊಂಡು ಹೋಗುತ್ತಿದೆ. ಅದೇ ಮಂಗಳ ಗ್ರಹ. ಈ ಕೆಂಪು ಬಣ್ಣದ ನಿರ್ಜೀವ ಗ್ರಹ ನಿಜವಾಗಿಯೂ ಮಾನವನ ಮುಂದಿನ ವಿಳಾಸವಾಗಬಹುದೇ? ಬನ್ನಿ ವಿಜ್ಞಾನದ ಸಹಾಯದಿಂದ ತಿಳಿದುಕೊಳ್ಳೋಣ. ಚಾಪ್ಟರ್ 1. ಮಂಗಳ ಗ್ರಹ ಎಂದರೇನು? ಮಂಗಳ ಸೂರ್ಯನಿಂದ 4ನೇ ಗ್ರಹ. ಬುಧ, ಶುಕ್ರ, ಭೂಮಿ, ನಂತರ ಮಂಗಳ. ಭೂಮಿಯಿಂದ ಸರಾಸರಿ ಸುಮಾರು 22.5 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಮಂಗಳನ ವ್ಯಾಸ ಸುಮಾರು 6779 ಕಿಲೋಮೀಟರ್. ಭೂಮಿಯ ವ್ಯಾಸ ಸುಮಾರು 12742 ಕಿಲೋಮೀಟರ್. ಅಂದರೆ ಮಂಗಳ ಭೂಮಿಯ ಅರ್ಧದಷ್ಟು ಗಾತ್ರದ ಗ್ರಹ. ಚಾಪ್ಟರ್ 2. ಮಂಗಳನ ದಿನ ಮತ್ತು ವರ್ಷದ ರಹಸ್ಯ. ವೀಕ್ಷಕರೇ, ಇಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಮಂಗಳನ ಒಂದು ದಿನ 24 ಗಂಟೆ 37 ನಿಮಿಷಗಳು. ಭೂಮಿಯ ದಿನಕ್ಕಿಂತ ಕೇವಲ 37 ನಿಮಿಷ ಹೆಚ್ಚಳ. ಆದದ್ದರಿಂದ ಅಲ್ಲಿನ ದಿನ ರಾತ್ರಿ ಅನುಭವ ಬಹುತೇಕ ಭೂಮಿಯಂತೆಯೇ ಇರುತ್ತದೆ. ಆದರೆ ಮಂಗಳನ ವರ್ಷದ ಲೆಕ್ಕಾಚಾರವೇನು? ವೀಕ್ಷಕರೇ, ಇಲ್ಲಿ ಇನ್ನೊಂದು ಮಜವಾದ ಸಂಗತಿ ಇದೆ. ಮಂಗಳ ಗ್ರಹದಲ್ಲಿ ಒಂದು ವರ್ಷ ಎಂದರೆ ನಮ್ಮ ಭೂಮಿಯ ಸುಮಾರು 2 ವರ್ಷ. ಯಾಕೆಂದರೆ ಮಂಗಳ ಗ್ರಹ ಸೂರ್ಯನಿಂದ ತುಂಬ ದೂರದಲ್ಲಿದ್ದಾನೆ. ಹೀಗಾಗಿ ಸೂರ್ಯನನ್ನು ಒಂದು ಸುತ್ತು ಪೂರ್ಣಗೊಳಿಸಲು ಸುಮಾರು 687 ಭೂಮಿಯ ದಿನಗಳು ಬೇಕಾಗುತ್ತದೆ. ಅಂದರೆ ನೀವು ಮಂಗಳ ಗ್ರಹದಲ್ಲಿ ಇದ್ದರೆ ನಿಮ್ಮ ಮುಂದಿನ ಜನ್ಮದಿನಕ್ಕಾಗಿ ಸುಮಾರು 2 ವರ್ಷ ಕಾಯಬೇಕಾಗುತ್ತದೆ. ಚಾಪ್ಟರ್ 3. ಮಂಗಳ ಗ್ರಹ ಕೆಂಪಾಗಿರುವುದು ಯಾಕೆ? ಮಂಗಳ ಗ್ರಹವನ್ನು ನೋಡಿದ ಕೂಡಲೇ ಮೊದಲಿಗೆ ನಮ್ಮ ಗಮನ ಸೆಳೆಯುವುದು ಅದರ ಕೆಂಪು ಬಣ್ಣ. ಬಹಳ ಮಂದಿ ಈ ಕೆಂಪು ಬಣ್ಣ ಲಾವಾ ಅಥವಾ ಬೆಂಕಿಯ ಕಾರಣ ಎಂದು ಭಾವಿಸುತ್ತಾರೆ. ಆದರೆ ಇದು ನಿಜವಾದ ಕಾರಣ ಅಲ್ಲ. ಮಂಗಳನ ಮೈ ಮೇಲೆ ಐರನ್ ಆಕ್ಸೈಡ್ ಎಂಬ ಖನಿಜ ಅಪಾರ ಪ್ರಮಾಣದಲ್ಲಿ ಇದೆ. ಸರಳವಾಗಿ ಹೇಳುವುದಾದರೆ ಅದು ಕಬ್ಬಿಣಕ್ಕೆ ಹಿಡಿದಿರುವ ತುಕ್ಕು. ಲಕ್ಷಾಂತರ ವರ್ಷಗಳಿಂದ ಈ ತುಕ್ಕಿನ ಧೂಳು ಮಂಗಳನ ನೆಲದ ಮೇಲೆ ಹರಡಿಕೊಂಡಿದೆ. ಅದಕ್ಕಾಗಿಯೇ ಇಡೀ ಮಂಗಳ ಗ್ರಹ ನಮಗೆ ಕೆಂಪು ಬಣ್ಣದಂತೆ ಕಾಣುತ್ತದೆ. ಚಾಪ್ಟರ್ 4. ಮಂಗಳನಲ್ಲಿ ಮನುಷ್ಯ ಉಸಿರಾಡಬಹುದೇ? ವೀಕ್ಷಕರೇ, ಇಲ್ಲಿಂದ ಆರಂಭವಾಗುತ್ತದೆ ನಿಜವಾದ ಸವಾಲು. ಮಂಗಳನ ವಾತಾವರಣದಲ್ಲಿ ಸುಮಾರು 95% ಕಾರ್ಬನ್ ಡೈಆಕ್ಸೈಡ್ ಇದೆ. ನೈಟ್ರೋಜನ್ ಸುಮಾರು 2.7%, ಆರ್ಗಾನ್ ಸುಮಾರು 1.6%. ಹಾಗಾದರೆ ಆಮ್ಲಜನಕ ಎಷ್ಟಿದೆ ಗೊತ್ತಾ? ಕೇವಲ 0.13% ಮಾತ್ರ. ಅಂದರೆ ಮಂಗಳನಲ್ಲಿ ನಾವು ನೇರವಾಗಿ ಉಸಿರಾಡಲು ಸಾಧ್ಯವೇ ಇಲ್ಲ. ಸ್ಪೇಸ್ ಸ್ಯೂಟ್ ಅಥವಾ ಸ್ಪೇಸ್ ಹೆಲ್ಮೆಟ್ ಇಲ್ಲದೆ ಮನುಷ್ಯ ಕೆಲವೇ ಕ್ಷಣಗಳಲ್ಲಿ ಪ್ರಜ್ಞೆ ಕಳೆದುಕೊಂಡು ಜೀವವನ್ನು ಕಳೆದುಕೊಳ್ಳುತ್ತಾನೆ. ಮಂಗಳನ ಗ್ರಹದಲ್ಲಿ ನೀರು ಇದೆಯೇ? ಒಂದು ಕಾಲದಲ್ಲಿ ಮಂಗಳನ ಮೇಲೆ ನದಿಗಳು ಹರಿಯುತ್ತಿದ್ದವು, ಸರೋವರಗಳೂ ಇದ್ದವು, ಬಹುಶಃ ಸಾಗರವೂ ಇತ್ತು. ಇದಕ್ಕೆ ಸಾಕ್ಷಿಯಾಗಿ ನಾಸಾದ ಕ್ಯೂರಿಯಾಸಿಟಿ ಮತ್ತು ಪರ್ಸೀವರೆನ್ಸ್ ಸರೋವರಗಳು ಕ್ಲೇ ಮಿನರಲ್ಸ್, ಸಲ್ಫೇಟ್ಸ್ ಮತ್ತು ಝೀರೋ ಕ್ರೇಟರ್ಸ್ನಲ್ಲಿ ಪುರಾತನ ನದಿಗಳ ಡೆಲ್ಟಾವನ್ನು ಗುರುತಿಸಿದೆ. ಚಾಪ್ಟರ್ 6. ಮಂಗಳ ಗ್ರಹದಲ್ಲಿ ಮನುಷ್ಯನು ಬದುಕಲು ಎದುರಾಗುವ 5 ದೊಡ್ಡ ಸವಾಲುಗಳು. ನಾಳೆಯೇ ನಾವು ಮಂಗಳ ಗ್ರಹಕ್ಕೆ ಹೋದರೆ ನಮಗೆ ಮೊದಲಿಗೆ ಎದುರಾಗುವ ಸವಾಲು ಅದು ಉಸಿರು. ಆಮ್ಲಜನಕ ಕೇವಲ 0.13% ಮಾತ್ರ ಮಂಗಳನಲ್ಲಿ ಇದೆ. ಈ ಕಾರಣದಿಂದ ಸ್ಪೇಸ್ ಸ್ಯೂಟ್ ಮತ್ತು ಸ್ಪೇಸ್ ಹೆಲ್ಮೆಟ್ ಇಲ್ಲದೆ ನಾವು ಉಸಿರಾಡಲು ಸಾಧ್ಯವೇ ಇಲ್ಲ. ಎರಡನೆಯ ಸವಾಲು ತೀವ್ರ ಚಳಿ. ಮಂಗಳ ಗ್ರಹದಲ್ಲಿ ಸರಾಸರಿ ತಾಪಮಾನ ಸುಮಾರು -63°C ತಲುಪುತ್ತದೆ. ಇಷ್ಟು ತೀವ್ರವಾದ ಚಳಿಯಲ್ಲಿ ವಿಶೇಷ ರಕ್ಷಣಾ ಸಾಧನಗಳಿಲ್ಲದೆ ಮನುಷ್ಯ ಬದುಕಲು ಅಸಾಧ್ಯ. ಮೂರನೆಯ ಸವಾಲು ರೇಡಿಯೇಷನ್. ಮಂಗಳಕ್ಕೆ ಭೂಮಿಯಂತಹ ಬಲವಾದ ಕಾಂತಕ್ಷೇತ್ರ ಮತ್ತು ಓಝೋನ್ ಪದರ ಇಲ್ಲ. ನಾಲ್ಕನೆಯ ಸವಾಲು ಧೂಳಿನ ಬಿರುಗಾಳಿ. ಕೆಲವೊಮ್ಮೆ ಇಡೀ ಗ್ರಹವನ್ನೇ ಆವರಿಸುವಷ್ಟು ದೊಡ್ಡ ಪ್ರಮಾಣದ ಬಿರುಗಾಳಿಗಳು ಬೀಸುತ್ತದೆ. ಐದನೆಯ ಸವಾಲು ಆಹಾರ ಮತ್ತು ನೀರು. ಎಲ್ಲವನ್ನೂ ಅಲ್ಲಿಯೇ ಉತ್ಪಾದಿಸಬೇಕಾಗುತ್ತದೆ. ಆದರೂ ಮಾನವನು ಯಾಕೆ ಮಂಗಳಕ್ಕೆ ಹೋಗಲು ಬಯಸುತ್ತಾನೆ? ಏಕೆಂದರೆ ನಮ್ಮನ್ನು ಮುಂದೆ ಸಾಗಿಸುವ ಶಕ್ತಿ ಹಣವಲ್ಲ, ತಂತ್ರಜ್ಞಾನವೂ ಅಲ್ಲ,
ಕುತೂಹಲ. ಅದೇ ಕುತೂಹಲ ಗುಹೆಯಿಂದ ಬಾಹ್ಯಾಕಾಶದವರೆಗೆ ನಮ್ಮನ್ನು ಕರೆತಂದಿದೆ. ಬಂಧುಗಳೇ, ಇದಾಗಿತ್ತು ನಮ್ಮ ನೆರೆಯ ಮಂಗಳ ಗ್ರಹದ ವಿಶೇಷತೆಯ ಬಗ್ಗೆ. ಈ ರೀತಿಯ ವಿಜ್ಞಾನ ಮತ್ತು ಬಾಹ್ಯಾಕಾಶದ ರೋಚಕ ವಿಷಯಗಳನ್ನು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.